Hello everyone, welcome you all to the biology passing package. So we are dealing with the chapter 2, sexual reproduction in flowering plants. So we are continuation of the previous session. Let us continue with the important 3 marks question. So in this question, it is given that write 3 advantages offered by the seeds to angiosperm. So angiosperm ಅಂತ ಹೇಳಿದ್ರೆ ಏನು? Plant kingdom alli totally there are 5 groups which starts from algae, bryophytes, pteridophytes, gymnosperms and angiosperms. Gymnosperms and angiosperms alli matra seed formation ಆಗುತ್ತೆ. Since we are studying sexual reproduction in flowering plants, ಈ angiosperm group ಅನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಸೀಡ್ಸ್ ಯಾವ ಥರ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ನೋಡಬೇಕು. So we'll discuss the points one by one. First point is, since reproductive processes such as pollination and fertilization are independent of water, seed formation is more dependable antele. Pollination anta helidre enu? This is a transfer of pollen grains from the anther to the stigma, right? And fertilization anta helidre male and female gametes fusion, that is called fertilization. ಈ ಎರಡು ಪ್ರಾಸೆಸ್ ಕೂಡ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಪ್ರಾಸೆಸಸ್. ಈ ಎರಡು ಪ್ರಾಸೆಸ್ ಕೂಡ ಇಂಡಿಪೆಂಡೆಂಟ್ ಆಫ್ ವಾಟರ್, ಬಟ್ ಸೀಡ್ ಫಾರ್ಮೇಷನ್ ಇದೆ ಅಲ್ವಾ, ದ್ಯಾಟ್ ಈಸ್ ಮೋರ್ ಡಿಪೆಂಡೆಬಲ್ ಟು ವಾಟರ್ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಈಸ್, ಸೀಡ್ಸ್ ಹ್ಯಾವ್ ಬೆಟರ್ ಅಡ್ಯಾಪ್ಟಿವ್ ಸ್ಟ್ರಾಟಜಿ for dispersal to new habitat and help the species to colonize in other areas. Dispersal ಅಂತ ಹೇಳಿದ್ರೆ ಸ್ಪ್ರೆಡ್. ಸೊ ಈ ಸೀಡ್ಸ್ ಏನು ಮಾಡುತ್ತೆ ಏಂಜಿಯೋಸ್ಪರ್ಮ್ ಗ್ರೂಪಲ್ಲಿ, ಫಾರ್ ಎಕ್ಸಾಂಪಲಿಗೆ ಇದು ಇವಾಗ ಒಂದು ಡ್ರೈ ಏರಿಯಾದಲ್ಲಿ ಒಂದು ಪ್ಲ್ಯಾಂಟ್ ಇದೆ. ಈ ಪ್ಲ್ಯಾಂಟ್ ಪೊಲನ್ ಗ್ರೈನ್ಸನ್ನು ಟ್ರಾನ್ಸ್ಫರ್ ಮಾಡಿ ಸ್ಟಿಗ್ಮಾದಲ್ಲಿ ಪಾಲಿನೇಷನ್ ಆಗಿ ಆ್ಯಂಡ್ ದೆನ್ ಸೀಡ್ ಫಾರ್ಮೇಷನ್ ಆಯಿತು. ಸೊ ಯಾವಾಗ ರೇನಿ ಸೀಸನ್ ಇದೆ, ಈ ಸೀಡ್ಸ್ ಫ್ರಮ್ ಈ ಡ್ರೈ ಸೈಡಲ್ಲಿರೋ ಪ್ಲ್ಯಾಂಟಿಂದ ಕ್ಯಾರಿಔಟ್ ಆಗಿ ಒಂದು ಮಾಯ್ಶ್ಚರ್ ಇರೋ ಏರಿಯಾದಲ್ಲಿ ಎಂಡಪ್ ಆಗ್ಬೋದು. ಅಲ್ಲಿ ಆ ಪ್ಲ್ಯಾಂಟ್ ಅಗೇನ್ ಗ್ರೋ ಆಗ್ಬೋದು. ಸೊ ಇಲ್ಲಿ ಡ್ರೈ ಏರಿಯಾದಿಂದ ನ್ಯೂ ಏರಿಯಾ ಮಾಯ್ಶ್ಚರ್ ಇರೋ ವಾಟರ್ ಇರೋ ಏರಿಯಾದಲ್ಲಿ ಅಲ್ಲಿ ಜರ್ಮಿನೇಷನ್ ಆಗಿ ಪ್ಲ್ಯಾಂಟ್ ಹ್ಯಾಬಿಟ್ಯಾಟ್ ಸ್ಟಾರ್ಟ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ಆಲ್ಸೋ ಪಾಸಿಬಲ್ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಅಡ್ವಾಂಟೇಜ್, seeds have sufficient food reserves. Young seedlings are nourished until they are capable of photosynthesis on their own ಅಂತೇಳಿ. ಸೊ ವಾಟ್ ಈಸ್ ದಟ್ ಫುಡ್ ರಿಸರ್ವ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಗೆ ಇವಾಗ ಇದು ಸೀಡ್, ಈ ಸೀಡ್ ಒಳಗಡೆ ಇನಫ್ ಆಫ್ ಫುಡ್ ಸ್ಟೋರ್ ಆಗಿರುತ್ತೆ. ಈ ಸೀಡ್ಸ್ ಮೆಚೂರ್ ಆಗಿ ನೆಕ್ಸ್ಟ್ ಪ್ಲಾಂಟ್ಲೆಟ್ ಆಗೋ ತನಕನೂ ಈ ಸ್ಟೋರ್ ಆಗಿರೋ ಫುಡ್ ದಟ್ ವಿ ಕಾಲ್ ರಿಸರ್ವ್ ಫುಡ್ ಅಂತೇಳಿ ಅದು ಹೆಲ್ಪ್ ಆಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ದ ಹಾರ್ಡ್ ಸೀಡ್ ಕೋಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದ ಯಂಗ್ ಎಂಬ್ರಿಯೋ ಅಂತೇಳಿ. ಈ ಸೀಡ್ ಒಳಗಡೆ ಫುಡ್ಡು ಇರುತ್ತೆ, ಅಲಾಂಗ್ ವಿತ್ ದ್ಯಾಟ್ ಎಟ್ ಎಂಡ್ ಪಾಯಿಂಟಲ್ಲಿ, ಇಲ್ಲಿ ಬಾಟಮ್ ಪಾಯಿಂಟಲ್ಲಿ ಒಂದು ಎಂಬ್ರಿಯೋನು ಇರುತ್ತೆ. ಇದು ಎಂಬ್ರಿಯೋ. ಸೊ ಇದೆರಡು ಕವರ್ ಆಗಿರೋದು ಒಂದು ಹಾರ್ಡ್ ಕೋಟ್. ಆ ಹಾರ್ಡ್ ಕೋಟನ್ನು ಸೀಡ್ ಕೋಟ್ ಅಂತೇಳಿ ಕರೀತಾರೆ, ಸೀಡ್ ಕೋಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್, being products of sexual reproduction, they generate new genetic combinations leading to variations ಅಂತ ಹೇಳಿ. ಸೊ ಜನರೇಟ್ ನ್ಯೂ ಜೆನೆಟಿಕ್ ಕಾಂಬಿನೇಷನ್ಸ್, ಇದರಿಂದ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ಇಲ್ಲಿ ಒಂದು ಸೀಡ್ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೇಟ್ ಫ್ಯೂಸ್ ಆಗಬೇಕು. ಸೊ ಇದು ಒಂದು ಬೇರೆ ಇಂಡಿವಿಜುವಲ್, ಇದು ಆಲ್ಸೋ ಬೇರೆ ಇಂಡಿವಿಜುವಲ್, ಎರಡರಲ್ಲೂ ಕೂಡ ಡಿಫ್ರೆಂಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಆ ಎರಡು ಡಿಫ್ರೆಂಟ್ ಸೆಟ್ ಆಫ್ ಕ್ರೋಮೋಸೋಮ್ ಕಂಬೈನ್ ಆಗಿ ಆಗೋ ಪ್ರಾಡಕ್ಟ್ ಸೀಡ್. ಈ ಸೀಡಲ್ಲಿ ನ್ಯೂ ಜೆನೆಟಿಕ್ ಕಾಂಬಿನೇಷನ್ಸೇ ಇರೋದು, ಬಿಕಾಸ್ ಇದೆರಡು ಇಂಡಿವಿಜುವಲ್ಸ್ ಇನ್ವಾಲ್ವ್ ಆಗಿದೆ ಅಲ್ಲ. ಸೊ ಓಕೆ, ಈ ನ್ಯೂ ಕಾಂಬಿನೇಷನ್ ಏನಾಗುತ್ತೆ, ನ್ಯೂ ವೇರಿಯೇಷನನ್ನು ತೋರಿಸುತ್ತೆ. ಇದು ನಾಟ್ ಸಿಮಿಲರ್ ಟು ಮೇಲ್ ಅಥವಾ ಫೀಮೇಲ್ ಅಲೋನ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್, ಸೀಡ್ ಈಸ್ ದ ಬೇಸಿಸ್ ಆಫ್ ಅವರ್ ಅಗ್ರಿಕಲ್ಚರ್ ಅಂತೇಳಿ. ದಟ್ಸ್ ವೆರಿ ಟ್ರೂ, ರೈಟ್? ಯಾಕೆಂದರೆ ನಮ್ಮ ಅಗ್ರಿಕಲ್ಚರಲ್ಲಿ ಯಾವುದೋ ಒಂದು ಪ್ಲ್ಯಾಂಟನ್ನು ಕಲ್ಟಿವೇಟ್ ಮಾಡಬೇಕಾದ್ರೆ ಸೀಡ್ ಈಸ್ ದ ಬೇಸಿಕ್ ಯೂನಿಟ್. ಆ ಯೂನಿಟ್ ಇಲ್ಲದೆ ವಿ ಕೆನ್ ನಾಟ್ ಕಲ್ಟಿವೇಟ್ ಎನಿ ಪ್ಲ್ಯಾಂಟ್ಸನ್ನು. ಓಕೆ,
Next question, write the function of filiform apparatus. B is write any 4 characteristics of flowers pollinated by wind. ಸೊ ಫಿಲಿಫಾರ್ಮ್ ಅಪರೇಟರ್ಸ್ ಫಂಕ್ಷನ್ ಏನು? ಈ ಫಿಲಿಫಾರ್ಮ್ ಅಪರೇಟರ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಎಂಬ್ರಿಯೋ ಸ್ಯಾಕ್ ಒಳಗಡೆ ಇರುತ್ತೆ. ಇದು ಎಂಬ್ರಿಯೋ ಸ್ಯಾಕ್. ಇದರೊಳಗಡೆ ಸಿನರ್ಜಿಡ್ಸ್ ಅಂತೇಳಿ ಸೆಲ್ಸ್ ಇರುತ್ತೆ ಆ್ಯಂಡ್ ಆಲ್ಸೋ ಒನ್ ಎಗ್ ಸೆಲ್ ಇರುತ್ತೆ, ಮಿಡ್ಲಲ್ಲಿ ಎಗ್ ಸೆಲ್ ಇರುತ್ತೆ. ಈ ಎಗ್ ಸೆಲ್ಲೇ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಈ ಸಿನರ್ಜಿಡ್ ಒಳಗಡೆ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರುತ್ತೆ. ಆ ಫಿಂಗರ್ ಲೈಕ್ ಪ್ರೊಜೆಕ್ಷನನ್ನೇ ಫಿಲಿಫಾರ್ಮ್ ಆಪರೇಟರ್ಸ್ ಅಂತೇಳಿ ಕರೀತಾರೆ. ವಾಟ್ ಇಟ್ ಡಸ್, ದ ಫಂಕ್ಷನ್ ಈಸ್ ಯುವರ್ ಫಿಲಿಫಾರ್ಮ್ ಆಪರೇಟರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಗೈಡಿಂಗ್ ಪೋಲನ್ ಟ್ಯೂಬ್ಸ್ ಟು ಪೆನೆಟ್ರೇಟ್ ಇನ್ ಟು ದ ಸಿನರ್ಜಿಡ್ಸ್ ಅಂತೇಳಿ. ಸೊ ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಸಿನರ್ಜಿಡ್ಸ್ ಇದೆ ಅಲ್ವಾ, ಇದರೊಳಗಡೆ ಫಿಲಿಫಾರ್ಮ್ ಪೋಲನ್ ಟ್ಯೂಬ್ಸ್ ಹೀಗೆ ಬರುತ್ತೆ. ಸೊ ಈ ಪೋಲನ್ ಟ್ಯೂಬನ್ನು ಈ ಫಿಲಿಫಾರ್ಮ್ ಆಪರೇಟರ್ಸ್ ಸಿನರ್ಜಿಡ್ ಒಳಗಡೆ ಎಂಟ್ರಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಇದರ ರೋಲ್. ಆ್ಯಂಡ್ ನೆಕ್ಸ್ಟ್ ಫೀಚರ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಲಿನೇಷನ್ ಬೈ ವಿಂಡ್ ಅಂತೇಳಿ. ಸೊ ದಿಸ್ ಇಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಲಾಸ್ಟ್ ಸೆಷನಲ್ಲಿ. ಸೊ ದ ಸೇಮ್ ಪಾಯಿಂಟ್ ಗಿವನ್ ಹಿಯರ್. ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಡಿಫೈನ್ ಆಟೋಗ್ಯಾಮಿ. Write the 2 different kinds of flowers that exhibit autogamy ಅಂತೇಳಿ. ಆಟೋಗ್ಯಾಮಿ ಅಂತ ಹೇಳಿದರೆ ಏನು? ಆಟೋ ಮೀನ್ಸ್ ಸೆಲ್ಫ್. ಓಕೆ, ಆಟೋ ಮೀನ್ಸ್ ಏನು? ಸೆಲ್ಫ್ ಅಂತೇಳಿ. ಸೊ ಆಟೋಗ್ಯಾಮಿ ಅಂತ ಹೇಳಿದರೆ ಸೆಲ್ಫ್ ಪಾಲಿನೇಷನ್ ಅಂತೇಳಿ. ಡೆಫಿನೇಷನ್ ಒಂದ್ಸಲ ನೋಡ್ಕೊಳ್ಳೋಣ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಅದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಇನ್ ಕೇಸ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಟು ದ ಸ್ಟಿಗ್ಮಾ ಅಂತಿದ್ರೆ ಅದು ಪಾಲಿನೇಷನ್. ಆಟೋಗ್ಯಾಮಿ ಅಂತ ಹೇಳಿದರೆ ಸೇಮ್ ಫ್ಲವರ್ಸ್. ಓಕೆ, ಸೊ ಇಲ್ಲಿ ಒಂದು ಪ್ಲ್ಯಾಂಟಲ್ಲಿ 2 ಫ್ಲವರ್ಸ್ ಇರ್ಬೋದು. ಓಕೆ, ಸೊ ಈ ಫಸ್ಟ್ ಫ್ಲವರಿಂದ ಸೆಕೆಂಡ್ ಫ್ಲವರಿಗೂ ಕೂಡ ಆಟೋಗ್ಯಾಮಿನೇ, ಅಥವಾ ಫಸ್ಟ್ ಫ್ಲವರ್ ಒಳಗಡೆನೇ ಮೇಲ್ ಆ್ಯಂಡ್ ಫೀಮೇಲ್ ಪಾರ್ಟ್ ಇದ್ದರೆ ಅದು ಕೂಡ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಆಟೋಗ್ಯಾಮಿನೇ. ಕ್ಲಿಯರ್? 2 different kinds of flowers that exhibit autogamy ಯಾವುದೆಲ್ಲ ಅಂತ ಹೇಳಿದ್ರೆ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆ್ಯಂಡ್ ದೆನ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್. ಈ 2 ಫ್ಲವರ್ಸಲ್ಲೂ ಆಟೋಗ್ಯಾಮಿನೇ. ಆಟೋ ಮೀನ್ಸ್ ನೆನಪಿಲ್ಲಿ ಸೆಲ್ಫ್ ಅಂತೇಳಿ, ಸೆಲ್ಫ್ ಪಾಲಿನೇಷನ್ನೇ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಡಿಸ್ಕಸ್ 5 ಮಾರ್ಕ್ಸ್ ಕ್ವಶನ್ಸ್. ಅದರಲ್ಲಿ ಫಸ್ಟ್ ಒನ್, ಡಿಸ್ಕ್ರೈಬ್ ದ ಔಟ್ ಬ್ರೀಡಿಂಗ್ ಡಿವೈಸಸ್ ದ್ಯಾಟ್ ಪ್ರಿವೆಂಟ್ ದ ಆಟೋಗ್ಯಾಮಿ ಅಂತೇಳಿ. ಸೊ ಇವಾಗ ನಿಮಗೆ ಆಟೋಗ್ಯಾಮಿ ಅಂದರೆ ಕ್ಲಿಯರ್ ಇದೆ ಅಲ್ವಾ, ಸೆಲ್ಫ್ ಪಾಲಿನೇಷನ್. ಸೊ ವಾಟ್ ಈಸ್ ದಿಸ್ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳಿದರೆ? ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳಿದರೆ ನಮಗೆ ಒಂದು ಪ್ಲ್ಯಾಂಟಲ್ಲಿ ಸೆಲ್ಫ್ ಪಾಲಿನೇಷನ್ ಅಥವಾ ಆಟೋಗ್ಯಾಮಿ ಆಗಬಾರ್ದು. ಯಾವುದಾದ್ರೂ ಒಂದು ಡಿವೈಸ್ ಮೂಲಕ ನಾವು ಅದನ್ನು ಪ್ರಮೋಟ್ ಮಾಡಬೇಕು. ಎಲ್ಲಿ ಅಂತ ಹೇಳಿದರೆ ಇನ್ ದ ಪ್ಲ್ಯಾಂಟಿಗೆ ಅದು ಪಾಲಿನೇಷನ್ ಆಗೋ ಥರ. ಸೊ ಈ ಪ್ರಾಸೆಸನ್ನು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತೇಳಿ ಕರೀತಾರೆ. ಓಕೆ, ಸೊ ಅದು ಯಾವುದೆಲ್ಲ ಅಂತೇಳಿ ನಾವು ನೋಡೋಣ. ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಆಗಬಾರ್ದು. ಓಕೆ, ಇದನ್ನು ಅವಾಯ್ಡ್ ಮಾಡಿ ಆ್ಯಂಡ್ ಟು ಎಂಕರೇಜ್ ಕ್ರಾಸ್ ಪಾಲಿನೇಷನ್. ಏನನ್ನು ಎಂಕರೇಜ್ ಮಾಡಬೇಕು? ಕ್ರಾಸ್ ಪಾಲಿನೇಷನನ್ನು. ಏನನ್ನು ಡಿಸ್ಕರೇಜ್ ಮಾಡಬೇಕು? ಸೆಲ್ಫ್ ಪಾಲಿನೇಷನನ್ನು. ದೀಸ್ ಡಿವೈಸಸ್ ಆರ್ ಅಡ್ಯಾಪ್ಟೇಷನ್ಸ್ ಆರ್ ಕಾಲ್ಡ್ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತೇಳಿ. ಔಟ್ ಬ್ರೀಡಿಂಗ್ ಅಂತ ಹೇಳಿದರೆ ಸ್ವಂತ ಪ್ಲೇಸಿಂದ ಹೊರಗಡೆ ಹೋಗೋದು. ಓಕೆ, ಸೊ ಇದನ್ನು ಯಾವ ರೀತಿಯಲ್ಲಿ ಮಾಡೋಕ್ಕಾಗುತ್ತೆ? ವಿಲ್ ಸಿ ಒನ್ ಬೈ ಒನ್. ಇನ್ ಸಮ್ ಸ್ಪೀಶೀಸಸ್ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರನೈಸ್ಡ್. ಓಕೆ, ಇವಾಗ ಒಂದು ಪ್ಲಾಂಟ್ ಸ್ಪೀಶೀಸ್ ಇದೆ, ಇಲ್ಲಿ ರೆಡ್ ಕಲರ್ ಒಂದು ಪ್ಲಾಂಟ್ ಸ್ಪೀಶೀಸ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲೇನಾಗುತ್ತೆ, ಇಲ್ಲಿಂದ ಪೋಲನ್ ಗ್ರೇನ್ಸ್ ರಿಲೀಸ್ ಆಗುತ್ತೆ. ಬಟ್ ಇಲ್ಲಿರೋ ಸ್ಟಿಗ್ಮಾ ಇದೆ ಅಲ್ವಾ, ಈ ಸ್ಟಿಗ್ಮಾ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರೋದಿಲ್ಲ. ಅಥವಾ ಸ್ಟಿಗ್ಮಾ ರೆಡಿ ಆಗಿರ್ಬೋದು, ಬಟ್ ಈ ಪೋಲನ್ ಗ್ರೇನ್ಸ್ ರಿಲೀಸ್ ಆಗಿರಲ್ಲ. ಸೊ ಈ ಥರ ಎರಡೂ ಕೂಡ ದೇ ಆರ್ ನಾಟ್ ಸಿಂಕ್ರನೈಸ್ಡ್ ಅಂತೇಳಿ ಕೊಟ್ಟಿದ್ದಾರೆ. ಎರಡು ಸಿಂಕ್ ಆಗಿರೋ ಪ್ರೊಸೀಜರ್. ಅವಾಗ ಏನಾಗುತ್ತೆ, ಸಿಂಕ್ ಆಗಿಲ್ಲ ಅಂತ ಹೇಳಿದರೆ ಕ್ರಾಸ್ ಪಾಲಿನೇಷನ್ ಆಗುತ್ತೆ, ಸೆಲ್ಫ್ ಪಾಲಿನೇಷನ್ ಆಗಲ್ಲ ಅಂತೇಳಿ ಹೇಳ್ತಿದ್ದಾರೆ. ಸೊ ವಾಟ್ ದ ಸ್ಟೇಟ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ, either pollen is released before the stigma becomes receptive
ಆರ್ ಸ್ಟಿಗ್ಮಾ ಬಿಕಮ್ಸ್ ರಿಸೆಪ್ಟಿವ್ ಮಚ್ ಬಿಫೋರ್ ದ ರಿಲೀಸ್ ಆಫ್ ಪೋಲನ್. ಈ ಥರನೂ ಆಗ್ಬೋದು. ಓಕೆನಾ. ನೆಕ್ಸ್ಟ್, ಇನ್ ಸಮ್ ಅದರ್ ಸ್ಪೀಷೀಸಲ್ಲಿ ದ ಆಂಥರ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಎಟ್ ಡಿಫ್ರೆಂಟ್ ಪೊಸಿಷನ್ಸ್ ಸೊ ದ್ಯಾಟ್ ಪೋಲನ್ cannot come in contact with the stigma of the same flower. ಇನ್ ಕೇಸ್ ಇವಾಗ ನಮ್ಮಲ್ಲಿ ಪ್ಲ್ಯಾಂಟ್ಸ್ ಇದೆ, ಈ ಪ್ಲ್ಯಾಂಟಲ್ಲಿರೋ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ಡಿಫ್ರೆಂಟ್ ಪ್ಲೇಸಸಲ್ಲಿಟ್ಟರೆ ಅದು ಡಿಸ್ಟೆನ್ಸ್ ಆಗಿಬಿಟ್ಟಿದೆ. ಇಲ್ಲಿ ಇಷ್ಟು ಡಿಸ್ಟೆನ್ಸ್ ಇದೆ ಅಲ್ವಾ. ಸೊ ಟ್ರಾವೆಲಿಂಗ್ ಆಫ್ ಪೋಲನ್ ಗ್ರೇನ್ಸು ಇಲ್ಲಿಗೆ ಬರೋದು ಚಾನ್ಸಸ್ ಕಮ್ಮಿ ಇರ್ಬೋದು ಇಫ್ ವಿ ಕೀಪ್ ಇಟ್ ಇನ್ ಅ ಡಿಫ್ರೆಂಟ್ ಪ್ಲೇಸಸಲ್ಲಿ ಅಂತೇಳಿ. ಸೊ ಈ ಮೂಲಕ ನಾವೇನು ಮಾಡ್ಬೋದು, ಕ್ರಾಸ್ ಪಾಲಿನೇಷನನ್ನು ಸಪೋರ್ಟ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಕ್ಲಿಯರ್ ಇದೆ ಅಲ್ವಾ. ಸ್ಟಿಗ್ಮಾ ಮತ್ತು ಸ್ಟೇಮನ್ನು ಅದರದ್ದು ರಿಸೀವಿಂಗ್ ಟೈಮಿಂಗ್ಸ್ ಡಿಫ್ರೆಂಟ್ ಆಗಿರಬೇಕು. ಎರಡನೇ ಪಾಯಿಂಟ್, ಸ್ಟಿಗ್ಮಾ ಮತ್ತು ಪೋಲನ್ ಗ್ರೈನ್ಸ್ ಬೇರೆ ಬೇರೆ ಪ್ಲೇಸಲ್ಲಿ ಸಿಚುವೇಟೆಡ್ ಆಗಿರಬೇಕು. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಮ್ ಪ್ಲಾಂಟ್ಸ್ ಎಕ್ಸಿಬಿಟ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿದ್ರೆ ಏನು? ಸಿ, ದಿಸ್ ಈಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿದ್ರೆ ಆ್ಯಂಡ್ ಪ್ರಿವೆಂಟ್ಸ್ ಸೆಲ್ಫ್ ಪೋಲನ್ ಫ್ರಮ್ ದ ಸೇಮ್ ಫ್ಲವರ್ ಆರ್ ಅದರ್ ಫ್ಲವರ್ಸ್ ಆಫ್ ದ ಸೇಮ್ ಪ್ಲಾಂಟ್ ಅಂತೇಳಿ ಫ್ರಮ್ ಫರ್ಟಿಲೈಸಿಂಗ್ ದ ಓವ್ಯೂಲ್ಸ್ ಬೈ ಇನ್ಹಿಬಿಟಿಂಗ್ ಪೋಲನ್ ಜರ್ಮಿನೇಷನ್ ಆರ್ ಪೋಲನ್ ಟ್ಯೂಬ್ ಗ್ರೋತ್ ಇನ್ ದ ಪಿಸ್ಟಲ್ ಅಂತೇಳಿ. ಸೊ ಇವಾಗ ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಪಾಯಿಂಟ್ ನಮ್ಮಲ್ಲಿ ಇವಾಗ ಒಂದು ಪ್ಲ್ಯಾಂಟ್ ಇದೆ. ಈ ಪ್ಲ್ಯಾಂಟಲ್ಲಿ ಸ್ಟಿಗ್ಮಾ ಏನು ಮಾಡಿದೆ, ಪೋಲನ್ ಗ್ರೈನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಅಕ್ಸೆಪ್ಟ್ ಆದಮೇಲೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿದ್ರೆ ಇಲ್ಲಿ ಪೋಲನ್ ಗ್ರೈನ್ ಟ್ಯೂಬ್ ಫಾರ್ಮೇಷನ್ ಆಗೋದು ಪೋಲನ್ ಜರ್ಮಿನೇಷನ್ ಅಂತೇಳಿ ಹೇಳ್ತೀವಿ. ಅದು ಆಗದೇ ಇರ್ಬೋದು. ಓಕೆನಾ. ಜೆನೆಟಿಕ್ ಮೆಕ್ಯಾನಿಸಮ್ ದೋ ಇದು ನಮ್ಮ ಪೋಲನ್ ಗ್ರೈನ್ ನಮ್ಮ ಓನ್ ಸ್ಪೀಷೀಸ್ ಆದರೂ ಕೂಡ ಪೋಲನ್ ಟ್ಯೂಬ್ ಫಾರ್ಮೇಷನಿಗೆ ಆ ಪ್ಲ್ಯಾಂಟ್ ಅಲೋ ಮಾಡಲ್ಲ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಪೋಲನ್ ಟ್ಯೂಬ್ ಗ್ರೋತ್ ಇನ್ ದ ಪಿಸ್ಟಿಲ್. ಒಂದು ವೇಳೆ ಪೋಲನ್ ಜರ್ಮಿನೇಷನ್ ಆಯಿತು, ನೆಕ್ಸ್ಟ್ ಪೋಲನ್ ಟ್ಯೂಬ್ ಗ್ರೋತ್ ಇದೆ ಅಲ್ವಾ, ಅದನ್ನು ಸ್ಟಾಪ್ ಮಾಡುತ್ತೆ. ಅದು ಒವ್ಯೂಲ್ ತನಕ ರೀಚ್ ಆಗೋದನ್ನು ಕಂಟಿನ್ಯೂ ಮಾಡಿಸಲ್ಲ ಅಂತೇಳಿ ಹೇಳ್ತಿದ್ದಾರೆ. ಅದು ಥರ್ಡ್ ಪಾಯಿಂಟ್. ಇದೆಲ್ಲ ಕೂಡ ಆಗೋದು ಪೋಲನ್ ಜರ್ಮಿನೇಷನ್ ಆಗಲಿ ಆ್ಯಂಡ್ ಪೋಲನ್ ಟ್ಯೂಬ್ ಗ್ರೋತ್ ಆಗಲಿ, ಅದೆರಡು ಕೂಡ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಪ್ರಾಸೆಸ್ಸಿಂದ ಆಗೋದು. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂದರೆ ಇದು ಒಂದು ಜೆನೆಟಿಕ್ ಮೆಕ್ಯಾನಿಸಮ್ ಅಂತೇಳಿ. ಸೆಲ್ಫ್ ಪೋಲನ್ ಗ್ರೈನ್ಸನ್ನು ಸೇಮ್ ಪ್ಲ್ಯಾಂಟ್, ಈಗ ರೋಸ್ ಪ್ಲ್ಯಾಂಟಲ್ಲಿ ಅದರದ್ದೇ ಆದ ರೋಸ್ ಪ್ಲ್ಯಾಂಟ್ ಇದ್ದು ಪೋಲನ್ ಗ್ರೈನ್ ಬಂದು ಬಿದ್ದರೂ ಕೂಡ ಅದನ್ನು ಜರ್ಮಿನೇಷನ್ ಮಾಡೋಕ್ಕೆ ಬಿಡಲ್ಲ, ಪೋಲನ್ ಟ್ಯೂಬು ಗ್ರೋತ್ ಆಗೋಕ್ಕೂ ಬಿಡಲ್ಲ. ಅದು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತೇಳಿ. ಫೋರ್ತ್ ಪಾಯಿಂಟ್ ಏನು ಹೇಳುತ್ತೆ ನೋಡೋಣ. ಸಮ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಸೆಕ್ಷುವಲ್ ಫ್ಲವರ್ಸ್, ಯುನಿಸೆಕ್ಷುವಲ್ ಫ್ಲವರ್ಸ್. ಓಕೆ, ಯುನಿಸೆಕ್ಷುವಲ್ ಫ್ಲವರ್ಸ್ ಅಂದರೆ ಏನು? ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ಪ್ಲ್ಯಾಂಟ್. ದೇ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ಪ್ಲ್ಯಾಂಟ್. ಎಕ್ಸಾಂಪಲಿಗೆ ಕ್ಯಾಸ್ಟರ್, ಮೇಸಲ್ಲೆಲ್ಲ ಆ ಕಂಡೀಷನನ್ನು ಮೊನೀಷಿಯಸ್ ಅಂತೇಳಿ ಹೇಳ್ತಾರೆ. ಅವಾಗಿದ್ದರೆ ಇಟ್ ಪ್ರಿವೆಂಟ್ಸ್ ಆಟೋಗ್ಯಾಮಿ. ಆಟೋಗ್ಯಾಮಿ ಆಗಲ್ಲ, ಬಟ್ ನಾಟ್ ಗಿಟೊನೋಗ್ಯಾಮಿ. ಇವಾಗ ಒಂದೇ ಪ್ಲ್ಯಾಂಟಲ್ಲಿ ಏನಾಗುತ್ತೆ, ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸು ಇದೆ. ಓಕೆ, ಇದು ಮೇಲ್ ಫ್ಲವರ್, ಇದು ಫೀಮೇಲ್ ಫ್ಲವರ್. ಓಕೆ, ಇಲ್ಲೇನಾಗುತ್ತೆ, ಆಟೋಗ್ಯಾಮಿ ಆಗಲ್ಲ. ಓಕೆ, ಸೆಲ್ಫ್ ಪಾಲಿನೇಷನ್ ಆಗಲ್ಲ, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಲ್ಲ. ಬಟ್ ಈ ಪ್ಲ್ಯಾಂಟಿಂದ ಇನ್ನೊಂದು ಪ್ಲ್ಯಾಂಟಿಗೆ ಆಗ್ಬೋದು. ಅದು ಕ್ರಾಸ್ ಪಾಲಿನೇಷನ್, ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ಮೊನಿಷಿಯಸ್ ಆದರೆ. ನೆಕ್ಸ್ಟ್ ಕಂಡೀಷನ್ ನೋಡೋಣ. ಇನ್ ಸೆವರಾಲ್ ಸ್ಪೀಷೀಸ್ ಸಚ್ ಆಸ್ papaya, ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ಡಿಫ್ರೆಂಟ್ ಪ್ಲಾಂಟ್ಸ್. ನಾನು ಪ್ರೀವಿಯಸಲ್ಲಿ ಹೇಳಿದ್ದೆ, ಕ್ಯಾಸ್ಟರ್ ಮೇಸಲ್ಲಿ ಒಂದೇ ಪ್ಲ್ಯಾಂಟಲ್ಲಿ 2 ಫ್ಲವರ್ ಇದೆ. ಬಟ್ ಪಪಾಯ ಪ್ಲ್ಯಾಂಟಲ್ಲಿ ಇಲ್ಲಿ ಮೇಲ್ ಪ್ಲ್ಯಾಂಟ್ ಇದ್ದರೆ ಆ್ಯಂಡ್ ಇನ್ನೊಂದು ಕಡೆ ಫೀಮೇಲ್ ಪ್ಲ್ಯಾಂಟ್ ಇದೆ. ಸೊ ಇಲ್ಲೇನಾಗುತ್ತೆ, ಆಟೋಗ್ಯಾಮಿ, ಸೆಲ್ಫ್ ಪಾಲಿನೇಷನು ಆಗಲ್ಲ ಆ್ಯಂಡ್ ಗಿಟೊನೋಗ್ಯಾಮಿ ಕೂಡ ಆಗಲ್ಲ ಅಂತೇಳಿ ಇದೆ. ಓಕೆ, ಸ್ಟೇಟ್ಮೆಂಟ್ ನೋಡಿ. ದೇ ಆರ್ ಪ್ರೆಸೆಂಟ್ ಆನ್ ಡಿಫ್ರೆಂಟ್ ಪ್ಲಾಂಟ್ಸ್, ದಟ್ ಈಸ್ ಈಚ್ ಪ್ಲಾಂಟ್ ಈಸ್ ಈದರ್ ಮೇಲ್ ಆರ್ ಫೀಮೇಲ್. ಈ ಕಂಡೀಷನ್ ಏನು ಹೇಳ್ತೀವಿ, ಡೈಷಿಯಸ್ ಅಂತ ಹೇಳಿ. ದಿಸ್ ಕಂಡೀಷನ್ ಪ್ರಿವೆಂಟ್ಸ್ ಬೋತ್ ಆಟೋಗ್ಯಾಮಿ ಆ್ಯಂಡ್ ಗಿಟೊನೋಗ್ಯಾಮಿ. ಸೊ ಇದರ ಮೂಲಕ ನಾವು ಕ್ರಾಸ್ ಪಾಲಿನೇಷನನ್ನು ಎಂಕರೇಜ್ ಮಾಡ್ಬೋದು ಆ್ಯಂಡ್ ಸೆಲ್ಫ್ ಪಾಲಿನೇಷನನ್ನು ಡಿಸ್ಕರೇಜ್ ಮಾಡ್ಬೋದು ಅಂತೇಳಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್
ಆಫ್ ಏಂಜಿಯೋಸ್ಪರ್ಮ್ ಅಂತೇಳಿ ಕೇಳಿದ್ದಾರೆ. ಸೊ ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಇದು ಮೆಚೂರ್ ಎಂಬ್ರಿಯೋ ಸ್ಯಾಕ್. ಇಲ್ಲಿ ಒಂದು ಎಂಡಲ್ಲಿ ಮೈಕ್ರೋಪೈಲರ್ ಎಂಡ್ ಇದೆ, ಅದರ್ ಸೈಡಲ್ಲಿ ಚಲಾಸಲ್ ಎಂಡ್ ಇದೆ. ಆ್ಯಂಡ್ ಚಲಾಸಲ್ ಎಂಡ್ ಹತ್ತನೇ ಆ್ಯಂಟಿಪೋಡಲ್ ಸೆಲ್ಸ್ ಇದೆ. ಆ್ಯಂಡ್ ಮೈಕ್ರೋಪೈಲರ್ ಎಂಡಲ್ಲಿ ಸಿನರ್ಜಿಡ್ಸ್ ಇದೆ, ಎಕ್ಸೆಲ್ ಇದೆ. ಆ್ಯಂಡ್ ಸಿನರ್ಜಿಡ್ ಒಳಗಡೆ ನೋಡಿದರೆ ನೀವು ಫಿಲ್ಲಿಫಾರ್ಮ್ ಅಪರೇಟಸ್ ಇದೆ. ಇದೇನು ಮಾಡುತ್ತೆ, ಪೋಲನ್ ಟ್ಯೂಬನ್ನು ಗೈಡ್ ಮಾಡುತ್ತೆ ಸಿನರ್ಜಿಡ್ ಒಳಗಡೆ ಬರೋ ಹಾಗೆ. ಆ್ಯಂಡ್ ಸೆಂಟ್ರಲಲ್ಲಿ ಏನಿದೆ, ಸೆಂಟ್ರಲ್ ಸೆಲ್ ಇದೆ. ಈ ಕಂಪ್ಲೀಟ್ ರೀಜನ್ ಇದೆ ಅಲ್ವಾ, ಇದೆಲ್ಲ ಸೆಂಟ್ರಲ್ ಸೆಲ್. ಅಲ್ಲಿ ಪೋಲಾರ್ ನ್ಯೂಕ್ಲಿಯೈ ಪ್ರೆಸೆಂಟ್ ಆಗಿರುತ್ತೆ. ಸೊ ಇದನ್ನು 2 ಟೈಮ್ಸ್ ಕೇಳಿದ್ದಾರೆ. ಮಾರ್ಚ್ 2018 ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ, 20 ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ. ಓಕೆ, ಸೊ ಇದನ್ನು ಡಿಸ್ಕ್ರೈಬ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಈ ಪಾರ್ಟ್ಸ್ ನಾನು ಇವಾಗ ಹೇಳಿದ್ದೆ ಅಲ್ಲ, ಇದೆಲ್ಲನೂ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ವಿಲ್ ಸಿ ಪಾಯಿಂಟ್ಸ್ ಯಾವ ಥರ ಇಲ್ಲಿ ಕೊಟ್ಟಿದ್ದಾರೆ ಅಂಥೇಳಿ. ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿದರೆ ಈಸ್ ದ ಫೀಮೇಲ್ ಗ್ಯಾಮೆಟೋಫೈಟ್ ಆಫ್ ಏಂಜಿಯೋಸ್ಪರ್ಮ್. ಎಂಬ್ರಿಯೋ ಸ್ಯಾಕನ್ನು ಇನ್ನೊಂದು ನೇಮ್ ಏನು ಅಂತ ಹೇಳಿದ್ರೆ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳಿ. ಎಟ್ ಚಲಾಸಲ್ ಎಂಡ್ ಏನಿದೆ, ಇಟ್ ಕಂಟೈನ್ಸ್ 3 ಆ್ಯಂಟಿಪೋಡಲ್ ಸೆಲ್ಸ್. ಸೊ ಈ ಎಂಡಲ್ಲಿ 3 ಆ್ಯಂಟಿಪೋಡಲ್ಸ್ ಇದೆ, 1, 2, 3. ಓಕೆ, ನೆಕ್ಸ್ಟ್ ಎಟ್ ಮಿಡಲ್ ಇಟ್ ಕಂಟೈನ್ಸ್ 2 ಪೋಲಾರ್ ನ್ಯೂಕ್ಲಿಯೈ ಆರ್ ಸೆಕೆಂಡ್ರಿ ನ್ಯೂಕ್ಲಿಯೈ ಅಂತ ಹೇಳಿದ್ದಾರೆ. ಈ ಮಿಡ್ಲಲ್ಲಿ ಈ 2 ಪೋಲಾರ್ ನ್ಯೂಕ್ಲಿಯೈ ಇದೆ ಅಲ್ವಾ, ಅದು ಮಿಡ್ಲಲ್ಲಿದೆ. ಯಾವಾಗ ಅದು ಫ್ಯೂಸ್ ಆಗುತ್ತೋ ಆವಾಗ ಅದು ಫಾರ್ಮ್ ಅ ಸ್ಟ್ರಕ್ಚರ್. ಇದೆರಡು ಫ್ಯೂಸ್ ಆಗಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತಲ್ಲ, ಅದನ್ನು ಸೆಕೆಂಡ್ರಿ ನ್ಯೂಕ್ಲಿಯೈ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್, ಎಟ್ ಮೈಕ್ರೋಪೈಲರ್ ಎಂಡ್ ಇಟ್ ಹ್ಯಾಸ್ ಎಗ್ ಅಪರೇಟಸ್ ಅಂತೇಳಿ. ಎಗ್ ಅಪರೇಟಸ್ ಅಂತ ಹೇಳಿದ್ರೆ ವಿಚ್ ಇನ್ಕ್ಲೂಡ್ಸ್ ಆ್ಯನ್ ಎಗ್ ಸರೌಂಡೆಡ್ ಬೈ 2 ಸಿನರ್ಜಿಡ್ಸ್. ಸಿ, ಇಲ್ಲೊಂದು ಎಗ್ ಇದೆ, ಇದೆರಡು ಸರೌಂಡೆಡ್ ಬೈ ಒಂದು 2 ಸಿನರ್ಜಿಡ್ಸ್. ಸೊ ಈ ಎಗ್ ಆ್ಯಂಡ್ ಸಿನರ್ಜಿಡ್ ಟುಗೆದರ್ ಇಟ್ ಈಸ್ ಕಾಲ್ಡ್ ಎಗ್ ಅಪರೇಟಸ್ ಅಂತೇಳಿ. ಓಕೆ, ಎಟ್ ದ ಬೇಸ್ ಆಫ್ ಸಿನರ್ಜಿಡ್ ಸೆಲ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ದೇ, ದಟ್ ಈಸ್ ಕಾಲ್ಡ್ ಫಿಲ್ಲಿಫಾರ್ಮ್ ಅಪರೇಟಸ್. ಹೌದಲ್ವಾ, ಇದು ಸಿನರ್ಜಿಡ್ ಸೆಲ್ ಇದ್ದು ಬೇಸಲ್ಲಿದೆ. ಸೊ ಅದು ಫಿಂಗರ್ ಲೈಕ್ ಆಗಿದೆ, ಅದನ್ನು ಫಿಲ್ಲಿಫಾರ್ಮ್ ಅಪರೇಟಸ್ ಅಂತ ಹೇಳ್ತಾರೆ. ಅದೇನಕ್ಕೆ ಯೂಸ್ ಆಗುತ್ತೆ, ಹೆಲ್ಪ್ ಫಾರ್ ಪೋಲನ್ ಟ್ಯೂಬ್ ಎಂಟ್ರಿ ಇಂಟು ಎಂಬ್ರಿಯೋ ಸ್ಯಾಕ್. ಇಲ್ಲಿಂದ ಪೋಲನ್ ಟ್ಯೂಬ್ ಬರುತ್ತೆ. ಈ ಪೋಲನ್ ಟ್ಯೂಬ್ ಇಲ್ಲಿ ಬಂದು ರೀಚ್ ಆದಮೇಲೆ ನೀವು ಸಿನರ್ಜಿಡ್ ಒಳಗಡೆ ಹೋಗಬೇಕು ಅಂತೇಳಿ ಈ ಫಿಲ್ಲಿಫಾರ್ಮ್ ಅಪರೇಟಸ್ ಸಿಗ್ನಲ್ಸ್ ಕೊಡುತ್ತೆ. ಓಕೆ, ನೆಕ್ಸ್ಟ್, ಥಸ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಈ 7 ಸೆಲ್ಡ್ ಆ್ಯಂಡ್ 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಅಂತೇಳಿ ಹೇಳಿದ್ದಾರೆ. ನೀವು ಇವಾಗ ಕೌಂಟ್ ಮಾಡಿದರೆ 1, 2, 3, 4, 5, 6, 7. ಇದು ಫ್ಯೂಸ್ ಆದರೆ ಅದು ಸಿಂಗಲ್ ಸೆಲ್ ಆಗಿ ಮಾಡುತ್ತೆ. ಸೊ 7 ಸೆಲ್ಡ್, ಇದು 7 ಸೆಲ್, ಸಾರಿ, ಸೆಂಟ್ರಲ್ ಸೆಲ್ ಈಸ್ ವಾಟ್ 7 ಸೆಲ್, 8 ನ್ಯೂಕ್ಲಿಯೇಟೆಡ್. ಇಲ್ಲೊಂದು ನ್ಯೂಕ್ಲಿಯಸ್ ಇದೆ. ನೀವು 7 ಸೆಲ್ಸ್ ಯಾವುದಂದ್ರೆ ಇದೊಂದು ಸೆಲ್, 2ನೇ ಸೆಲ್, 3ನೇ ಸೆಲ್, ಸೆಂಟ್ರಲ್ ಇರೋದು 4, 5, 6, 7 ಸೆಲ್ಸ್. ನ್ಯೂಕ್ಲಿಯಸ್ ಎಷ್ಟಿದೆ, 8 ಇದೆ. ಯಾವುದೆಲ್ಲ ನೋಡೋಣ, 1, 2, ಇದೊಂದು 3, 4, 5, 6, 7, 8 ನ್ಯೂಕ್ಲಿಯಸ್ ಇದೆ. ಓಕೆ, ಸೊ ಎಂಬ್ರಿಯೋ ಸ್ಯಾಕ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್ ಅಂದರೆ 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಅಂತೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಬಲ್ ಫರ್ಟಿಲೈಸೇಷನ್? ಡಿಸ್ಕ್ರೈಬ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಸೊ ಇವಾಗಷ್ಟು ನಾವು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕನ್ನು ಡಿಸ್ಕ್ರೈಬ್ ಮಾಡಿದ್ವಿ. ಸೊ ವಿಲ್ ಸಿ ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಏನು ಅಂತೇಳಿ. ಸೊ ಫರ್ಟಿಲೈಸೇಷನ್ ಅಂದರೆ ನಮ್ಗೆ ಗೊತ್ತಿದೆ, ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದು ಫರ್ಟಿಲೈಸೇಷನ್. ಡಬಲ್ ಅಂತ ಹೇಳಿದ್ರೆ 2 ಟೈಮ್ಸ್ ಏನಾಗುತ್ತೆ, ಎಂಬ್ರಿಯೋ ಸ್ಯಾಕಲ್ಲಿ ಫ್ಯೂಷನ್ ಆಗುತ್ತೆ ಅಂತೇಳಿ. ಓಕೆ, ನೋಡೋಣ ಯಾವುದೆಲ್ಲ ಸೆಲ್ಸ್ ಫ್ಯೂಸ್ ಆಗ್ತಾ ಇದೆ ಅಂತೇಳಿ. 2 types of fusion, that is syngamy and triple fusion, takes place in an embryo sac. The phenomenon is termed double fertilization ಅಂತ ಹೇಳಿ. ಸೊ ಇಲ್ಲಿ ಸಿಂಗಮಿ ಅಂತ ಹೇಳಿದ್ರೆ ಇಲ್ಲಿ ಆಗೋದು, ಇಲ್ಲಿರೋದು ಸಿನರ್ಜಿಡ್ಸ್ ಎಲ್ಲ ಡಿಜನರೇಟ್ ಆಗುತ್ತೆ. ಇದು ಎಕ್ಸೆಲ್. ಈ ಎಕ್ಸೆಲ್ ಫ್ಯೂಸ್ ಆಗೋದು ಯಾವುದು, ಒಂದು ಮೇಲ್ ಗ್ಯಾಮೆಟಿಗೆ 2 ಮೇಲ್ ಗ್ಯಾಮೆಟ್ ಇರುತ್ತೆ. ಒಂದು ಮೇಲ್ ಗ್ಯಾಮೆಟ್ ಎಗ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಈ ಪ್ರಾಸೆಸನ್ನು ಸಿಂಗಮಿ ಅಂತ ಹೇಳ್ತಾರೆ. ಟ್ರಿಪಲ್ ಫ್ಯೂಷನ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೆ, ಸೆಂಟ್ರಲ್ ಸೆಲ್ ಈ ಪಾರ್ಟಲ್ಲಿ ಪೋಲಾರ್ ನ್ಯೂಕ್ಲಿಯೈ 2 ಇರುತ್ತೆ. ಅದು ಈ ಸೆಕೆಂಡ್ ಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಿ ಆವಾಗ ಟೋಟಲಿ 3 ಗ್ಯಾಮೆಟ್ಸ್ ಫ್ಯೂಸ್ ಆಯ್ತಲ್ವ, ಆ ಕಂಡೀಷನನ್ನು ಟ್ರಿಪಲ್ ಫ್ಯೂಷನ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ಅದು ಟ್ರಿಪಲ್ ಫ್ಯೂಷನ್ ಆಗಿಬಿಟ್ಟು ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಪೆನ್. ಈ ಸೆಂಟ್ರಲ್ ಸೆಲ್ ವಿಚ್ ಕನ್ವರ್ಟೆಡ್ ಇಂಟು PEC, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಓಕೆ,
ಸಿಂಗಮಿ ಫ್ಯೂಷನ್ ಇದರಿಂದಾಗಿ ಫಾರ್ಮೇಷನ್ ಆಗೋದು ಝೈಗೋಟ್, ಟ್ರಿಪಲ್ ಫ್ಯೂಷನ್ ಆಗಿಬಿಟ್ಟು ಫಾರ್ಮೇಷನ್ ಆಗೋದು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಓಕೆ, ಅದು ಹೇಗಾಗುತ್ತೆ? ಯಾವಾಗಲೂ ಪೋಲನ್ ಟ್ಯೂಬಲ್ಲಿ 2 ಮೇಲ್ ಗ್ಯಾಮೆಟ್ ಇರುತ್ತೆ. ಫಸ್ಟ್ ಮೇಲ್ ಗ್ಯಾಮೆಟ್ ಎಗ್ಗಿಗೆ ಫ್ಯೂಸ್ ಆಗಿ ಝೈಗೋಟ್ ಆಗುತ್ತೆ. ಸೆಕೆಂಡ್ ಮೇಲ್ ಗ್ಯಾಮೆಟ್ ಸೆಂಟ್ರಲ್ ಸೆಲ್ ಇರೋ 2 ಪೋಲರ್ ನ್ಯೂಕ್ಲಿಯಗೆ ಕಂಬೈನ್ ಆಗಿ PEN ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಆ PEN ಯಾವಾಗಲೂ ಟ್ರಿಪ್ಲಾಯ್ಡಲ್ಲಿ ಇರುತ್ತೆ 3N. ಸೊ ಟ್ರಿಪಲ್ ಫ್ಯೂಷನ್ ಅಂತೇಳಿ ಹೇಳ್ತಾರೆ. Fertilized embryo sac, it contains 3 degenerative antipodal cells. ಇಲ್ಲಿರುತ್ತೆ antipodal cells. At middle it contains primary endosperm cell with diploid primary endosperm nucleus. ಇಲ್ಲಿ ಟ್ರಿಪಲ್ ಕಂಡೀಷನ್ ಇಲ್ಲಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಿರುತ್ತೆ, at micropylar end it has zygote that's surrounded by 2 degenerating cells ಈ ಎಂಡಲ್ಲಿ. ಆ್ಯಂಡ್ zygote develops into diploid embryo. ಈ zygote ನೆಕ್ಸ್ಟ್ ಎಂಬ್ರಿಯೋ ಆಗುತ್ತೆ. ಆ್ಯಂಡ್ ಪ್ರೈಮರಿ ಎಂಡೋಸ್ಪರ್ಮ್ ಡೆವಲಪ್ಸ್ ಇಂಟು ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್. ಇದು ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ವಿತ್ ದ ಲೇಬಲ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಈ ಡಯಾಗ್ರಾಮ್ ಅಗೇನ್ ತುಂಬ ಇಂಪಾರ್ಟೆಂಟ್. ಯಂಗ್ ಆಂಥರ್ ಅಂತೇಳಿ ಸೆಂಟ್ರಲಲ್ಲಿ ಕನೆಕ್ಟಿವ್ ಇದೆ. ಆ್ಯಂಡ್ ಈ 4 ಕಾರ್ನರ್ಸಲ್ಲೂ 1 2 3 4 ಕಾರ್ನರ್ಸಲ್ಲೂ ನಿಮಗೆ ಮೈಕ್ರೋಸ್ಪೊರಾಂಜಿಯಮ್ ಸಿರುತ್ತೆ. ಓಕೆ, ಯಂಗ್ ಆಂಥರಲ್ಲಿ ಸಿ ಇದರ ಯಂಗ್ ಆಂಥರ್ ಈಸ್ ಜನರಲಿ ಸರೌಂಡೆಡ್ ಬೈ 4 ವಾಲ್ ಲೇಯರ್ಸ್. ಯಾವುದೆಲ್ಲ ವಾಲ್ ಲೇಯರ್ಸ್? 4 ವಾಲ್ ಲೇಯರ್ಸ್ ಹೇಳಿದ್ದಾರೆ. ದ ಎಪಿಡರ್ಮಿಸ್, ಎಂಡೋಥೀಸಿಯಮ್, ಮಿಡಲ್ ಲೇಯರ್ಸ್, ಟೆಪಿಟಮ್. ಇಲ್ಲಿದೆ ನೋಡಿ. ಸೊ ಎಪಿಡರ್ಮಿಸ್ ಹೊರಗಡೆ ಬರುತ್ತೆ, ಅದರ ನೆಕ್ಸ್ಟ್ ಎಂಡೋಥೀಸಿಯಮ್, ಆ್ಯಂಡ್ ಅದರ ನೆಕ್ಸ್ಟ್ ಇರೋದು ಮಿಡಲ್ ಲೇಯರ್ಸ್, ನೆಕ್ಸ್ಟ್ ಒಳಗಡೆ ಇರೋದು ಟೆಪಿಟಮ್, ಇನ್ನು ಮೋಸ್ಟ್ ಲೇಯರ್. ನೆಕ್ಸ್ಟ್ ಪಾಯಿಂಟ್, ದ ಔಟರ್ 3 ವಾಲ್ ಲೇಯರ್ಸ್ ಅಂತ ಹೇಳಿದರೆ ಎಪಿಡರ್ಮಿಸ್, ಎಂಡೋಥೀಸಿಯಮ್, ಮಿಡಲ್ ಲೇಯರ್ಸ್ ಪರ್ಫಾರ್ಮ್ ದ ಫಂಕ್ಷನ್ ಆಫ್ ಪ್ರೊಟೆಕ್ಷನ್. ಇದು ಪ್ರೊಟೆಕ್ಷನ್ ಕೊಡುತ್ತೆ. ಆ್ಯಂಡ್ ಡೆಹಿಸನ್ಸ್ ಆಫ್ ಆಂಥರ್ ಟು ರಿಲೀಸ್ ಪೋಲನ್ ಗ್ರೈನ್ಸ್ ಅಂತೇಳಿ. ಆಂಥರ್ ಒಳಗಡೆ ಇದರೊಳಗಡೆ ಇರೋ ಪೋಲನ್ ಗ್ರೈನ್ಸನ್ನು ರಿಲೀಸ್ ಮಾಡೋಕ್ಕೂ ಅದು ಹೆಲ್ಪ್ ಮಾಡುತ್ತೆ. ಡೆಹಿಸನ್ಸ್ ಅಂದರೆ ರಿಲೀಸ್ ಮಾಡೋದು. ನೆಕ್ಸ್ಟ್, ದ ಇನ್ನಮೋಸ್ಟ್ ವಾಲ್ ಲೇಯರ್ ಯಾವುದು? ಟೆಪಿಟಮ್ ಅಲ್ವಾ? ಇದೇ ತುಂಬ ಒಳಗಡೆ ಇರೋದು. ಏನು ಮಾಡುತ್ತೆ? ನರಿಷಸ್ ದ ಡೆವಲಪಿಂಗ್ ಪೋಲನ್ ಗ್ರೈನ್ಸ್. ಈ ರೌಂಡಲ್ಲಿರೋದಲ್ಲ ಪೋಲನ್ ಗ್ರೈನ್ಸ್. ಈ ಟೆಪಿಟಮ್ ಲೇಯರ್ ಇದು ತುಂಬ ರಿಸರ್ವ್ ಫುಡ್ ಮೆಟೀರಿಯಲ್ ಸ್ಟೋರ್ ಆಗಿರುತ್ತೆ. ಅದನ್ನು ಸಪ್ಲೈ ಮಾಡುತ್ತಾ ಪೋಲನ್ ಗ್ರೈನ್ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ವೆನ್ ದ ಆಂಥರ್ ಈಸ್ ಯಂಗ್, ಅ ಗ್ರೂಪ್ ಆಫ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಹೋಮೋಜಿನಸ್ cells, called sporogenous tissues, occupies the center of each microsporangium. ಇದೇ ಮೈಕ್ರೋಸ್ಪೊರಾಂಜಿಯಮ್. ಈ ಸೆಂಟ್ರಲ್ಲಿ ಈ ರೆಡ್ ಕಲರ್ ಮಾರ್ಕ್ ಮಾಡಿರೋದೆಲ್ಲ ಕೂಡ ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿರುವ ಹೋಮೋಜಿನಸ್ ಸೆಲ್ಸ್ ಅಂತ ಹೇಳಿದ್ರೆ ಎಲ್ಲ ಸೆಲ್ಸ್ ಕೂಡ ಇವಾಗ ಡ್ರಾ ಮಾಡ್ತಿದ್ದೇನಲ್ವ, ಇದರ ಇಮೇಜ್ ನೀವು ನೋಡಿದರೆ ಈ ಥರ ಇರುತ್ತೆ. ಕಾಂಪ್ಯಾಕ್ಟ್, ಒಂದಕ್ಕತ್ರ ಒಂದು ಈ ಥರ ಹತ್ರ ಸೆಲ್ಸ್ ಇರುತ್ತೆ, ಅಲ್ಲಿ ಯಾವುದೇ ರೀತಿಯ ಸ್ಪೇಸ್ ಇರೋದಲ್ಲ. ಆ್ಯಂಡ್ ಎಲ್ಲ ಹೋಮೋಜಿನಸ್ ಅಂದರೆ ನೋಡೋಕ್ಕೆ ಸಿಮಿಲರ್ ಆಗಿರುತ್ತೆ. ಯಾವಾಗ ಆ್ಯಂಥರ್ ಹೆಂಗಾಗಿರ್ಬೇಕಾದ್ರೆ, ಓಕೆ, ಆ ಕಂಡೀಷನಲ್ಲಿ ಇದನ್ನು ನಾವು ಸ್ಪೋರೋಜಿನಸ್ ಟಿಶ್ಯೂಸ್ ಅಂತೇಳಿ ಕರಿತೀವಿ. ಓಕೆ, ದ್ಯಾಟ್ ಆಕ್ಯುಪೈಸ್ ದ ಸೆಂಟರ್ ಆಫ್ ದ ಈಚ್ ಮೈಕ್ರೋಸೋಮ್. ಸೊ ಡಯಾಗ್ರಾಮನ್ನು ಡ್ರಾ ಮಾಡಿ ಆ್ಯಂಡ್ ದೆನ್ ಇಷ್ಟು ಎಕ್ಸ್ಪ್ಲನೇಷನನ್ನು ನೀವು ಬರೀಬೇಕು ಈ 5 ಮಾರ್ಕ್ಸಿಗೆ. ಓಕೆ, ನೆಕ್ಸ್ಟ್ ಕ್ವಶನ್, ರೈಟ್ ದ ಈವೆಂಟ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್ ಇನ್ ಕರೆಕ್ಟ್ ಆರ್ಡ್ರಲ್ಲಿ ಅಂತೇಳಿ. ಈ ಎಂಬ್ರಿಯೋ ಸ್ಯಾಕ್, ಇದು ಎಂಬ್ರಿಯೋ ಸ್ಯಾಕ್ ಅಲ್ಲ, ಹೇಗೆ ಅದು ಡೆವಲಪ್ ಆಯಿತು, ಯಾವುದು ಸ್ಟಾರ್ಟಿಂಗ್ಸ್ ಅಲ್ಲ, ಅದರ ಆರ್ಡ್ರನ್ನ ನೀವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ನೋಡೋಣ ಯಾವ ಥರ ಅಂತೇಳಿ. ಫಸ್ಟು, ಇನ್ಸೈಡ್ ದ ಒವ್ಯೂಲ್ ಇನಿಷಿಯಲಿ ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ. ಓಕೆ, ಇಲ್ಲೊಂದು ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ. ಅದು ಯಾವುದ್ರೊಳಗಡೆ ಇರುತ್ತೆ? ಒವ್ಯೂಲಲ್ಲಿ ಇರುತ್ತೆ. ಓಕೆ, ಆ ಮೆಗಾಸ್ಪೋರ್ ಡಿವೈಡ್ ಬೈ ಮಿಯಾಸಿಸ್. ಯಾವ ಡಿವಿಷನು ನಾವು ಬರೀಬೇಕು. ಮಿಯಾಸಿಸ್ ಡಿವಿಷನಿಂದ ಡಿವೈಡ್ ಆಗಿ ಟು ಫಾರ್ಮ್ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಆಗುತ್ತೆ. ಓಕೆ, ಈ 4 ಹ್ಯಾಪ್ಲಾಯ್ಡ್ ಸೆಲ್ಸನ್ನು ಫಾರ್ಮ್ ಮಾಡುತ್ತೆ. ಇಲ್ಲಿ ನೋಡಿ, ಮೆಗಾಸ್ಪೋರ್ ಮದರ್ ಸೆಲ್ ಮಿಯಾಸಿಸ್ ಡಿವಿಷನಿಂದಾಗಿ 4 ಹ್ಯಾಪ್ಲಾಯ್ಡ್ ಸೆಲ್ಸು ರಿಸಲ್ಟ್ ಆಗುತ್ತೆ. ಮಿಯಾಸಿಸ್ 1ಇಂದ 2 ಮಾಡುತ್ತೆ, ಆ್ಯಂಡ್ 2 ಅಗೇನ್ ಅಂದ್ರಿಗೂ ಸೆಕೆಂಡ್ ಮಿಯಾಸಿಸ್, ಫೈನಲ್ ಆಗಿ 1 2 3 4 ಫಾರ್ಮ್ ಆಗುತ್ತೆ. ಓಕೆ,
ಇದೆಲ್ಲ ಕೂಡ ಹ್ಯಾಪ್ಲಾಯ್ಡ್ ಸೆಲ್ಸ್. ಇವಾಗ ಇದನ್ನು ಮೆಗಾಸ್ಪೋರ್ ಅಂತೇಳಿ ಕರೀತಾರೆ. ಔಟ್ ಆಫ್ ದೀಸ್ ಮೆಗಾಸ್ಪೋರ್ಸ್ 3 ಸೆಲ್ಸ್ ಡಿಜೆನರೇಟ್, 1 2 3 ಡಿಜೆನರೇಟ್ ಆಗುತ್ತೆ. ಹಾಗೆ ಉಳ್ಕೊಂಡಿರೋದು ಈ ಲಾಸ್ಟಲ್ಲಿರೋ ಒಂದು ಸೆಲ್ ಮಾತ್ರ ಉಳ್ಕೊಂಡಿರುತ್ತೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಓನ್ಲಿ 1 ಫಂಕ್ಷನ್ ಮೆಗಾಸ್ಪೋರ್ ಈಸ್ ರಿಟೈನ್ಡ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ನ್ಯೂಕ್ಲಿಯಸ್ ಆಫ್ ದಿಸ್ ಫಂಕ್ಷನ್ ಮೆಗಾಸ್ಪೋರ್ ಅಂಡರ್ಗೋಸ್ 3 ರೌಂಡ್ ಆಫ್ ಮೈಟೋಸಿಸ್ ಆ್ಯಂಡ್ ಫಾರ್ಮ್ 8 ನ್ಯೂಕ್ಲಿಯೈ ಅಂತೇಳಿ. ಸೊ ಇಲ್ಲಿ ನಾನು 4 ಡ್ರಾ ಮಾಡಿದ್ದೆ ಅಲ್ವಾ, 4 ಸೆಲ್ಸ್ ಇಲ್ಲಿ 1 2 3, ಇದರಲ್ಲಿ 3 ಡಿಜೆನರೇಟ್ ಆಗಿ ಓನ್ಲಿ 1 ಫಂಕ್ಷನ್ ಆಗುತ್ತೆ. ಈ 1 ಸೆಲ್ ಮೆಗಾಸ್ಪೋರ್ ಫಂಕ್ಷನಲ್ ಆಗಿರುತ್ತೆ ಅಲ್ವಾ, ಅದು ಫಸ್ಟ್ 2 ಮಾಡುತ್ತೆ, ನೆಕ್ಸ್ಟ್ 4, ನೆಕ್ಸ್ಟ್ 8 ಸೆಲ್ ಆಗಿ ಮಾಡುತ್ತೆ. ಯಾವ ಡಿವಿಷನಿಂದ? ಇದು ಮೈಟೋಸಿಸಿಂದಾಗಿ. ಓಕೆ, ಆ 8 ಸೆಲ್ ಡಿವಿಷನ್ ಆದಮೇಲೆ ಏನಾಗುತ್ತೆ, ದಿಸ್ ಸ್ಟ್ರಕ್ಚರ್ ವಿತ್ 8 ನ್ಯೂಕ್ಲಿಯೇಟೆಡ್ ಕಂಡೀಷನ್ ಈಸ್ ಕಾಲ್ಡ್ ಎಂಬ್ರಿಯೋ ಸ್ಯಾಕ್ ಆರ್ ಫೀಮೇಲ್ ಗ್ಯಾಮೆಟೋಫೈಟ್. ಇವಾಗ ಇದನ್ನು ಈ ಥರ ಕರೀತಾರೆ. ಔಟ್ ಆಫ್ 8, 3 ಈ 8ಅಲ್ಲಿ 3 goes to ಚಲಾಜಲ್ ಎಂಡ್. ಓಕೆ, 3 ಏನಾಗುತ್ತೆ ಚಲಾಜಲ್, ಆ್ಯಂಟಿಪೋಡಲ್ ಸೆಲ್ಸ್ ಚಲಾಜಲ್, ಆ್ಯಂಡ್ 2 ರಿಮೇನ್ಸ್ ಎಟ್ ದ ಸೆಂಟರ್, ಅದು ಪೋಲರ್ ನ್ಯೂಕ್ಲಿಯೈ, and form secondary nuclei. 3 nuclei go to the micropylar end and they form middle one egg cell. On both the sides they form synergid cells alva, illi synergids and egg cell. Okay, thus embryo sac is 7 celled 8 nucleated ಅಂತ ಹೇಳಿ ಹೇಳ್ತಾರೆ. ನೀವು ಕೌಂಟ್ ಮಾಡಿದರೆ ಇಲ್ಲಿ 7 ಸೆಲ್ ಇದೆ. ಓಕೆ, ಇಲ್ಲಿ 3 ಸೆಲ್ಸ್ ಇದೆ, ಇಲ್ಲಿ 3 ಸೆಲ್ಸ್ 6 ಆ್ಯಂಡ್ ಸೆಂಟ್ರಲ್ 1 ಸೆಲ್, 7 ಸೆಲ್ಸ್. ಎಷ್ಟು ನ್ಯೂಕ್ಲಿಯಸ್ ಇದೆ? 8 ನ್ಯೂಕ್ಲಿಯಸ್. ಓಕೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಮ್. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ 3 ಮಾರ್ಕ್ಸಲ್ಲಿ. ಸೊ ಇಲ್ಲಿ 1 by 1 ಯು ಹ್ಯಾವ್ ಟು ರೈಟ್ ದ ಪಾರ್ಟ್ಸ್. ಫಸ್ಟ್ ಬಾಟಮಲ್ಲಿ ಬರೋದು ಯಾವುದು? ಫ್ಯೂನಿಕಲ್. ಸೊ ಇಟ್ ಈಸ್ ಅ ಸ್ಟಾಕ್ ಆಫ್ ದ ಓವ್ಯೂಲ್ ಅಂತೇಳಿ, ಸ್ಟಾಕ್ ಥರ ಇರುತ್ತೆ ಇದು ರೀಜನ್ನು, ಅಟ್ಯಾಚ್ ಟು ದ ವಾಲ್ ಆಫ್ ದ ಓವರಿ, ಓವರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ರೀಜನ್ ಬರೋದು ಹೈಲಮ್. ಹೈಲಮಲ್ಲಿ ರೀಜನ್ ವೇರ್ ಬಾಡಿ ಆಫ್ ದ ಓವ್ಯೂಲ್ ಫ್ಯೂಸಸ್ ವಿತ್ ಫ್ಯೂನಿಕಲ್. ಈ ರೀಜನ್ ಆ್ಯಕ್ಚುಲಿ ಫ್ಯೂಸಸ್ ವಿತ್ ದ ಫ್ಯೂನಿಕಲ್. ಆ್ಯಂಡ್ ನೆಕ್ಸ್ಟ್ ರೀಜನ್ ಯಾವುದು? ಚಲಾಜ. ಇವಾಗಷ್ಟು ನಾವು ನೋಡಿದ್ದೀವಿ ಚಲಾಜ ಅಂತ ಹೇಳಿದ್ರೆ. ಚಲಾಜ ಇಟ್ ಈಸ್ ಅ ಬೇಸಲ್ ಪಾರ್ಟ್ ಆಫ್ ಓವ್ಯೂಲ್. ಇದು ಆಪೋಸಿಟ್ ಎಂಡ್ ಆಫ್ ದ ಚಲಾಜ. ಇದರ ಆಪೋಸಿಟಲ್ಲಿ ವಾಟ್ ಈಸ್ ದೇ? ಮೈಕ್ರೋಪೈಲ್ ಇರುತ್ತೆ. ನೆಕ್ಸ್ಟ್ ಇಂಟಗ್ಯುಮೆನ್ಸ್. ನೀವು ಹೊರಗಡೆ ಎಲ್ಲ ನೋಡಿದರೆ ಇಂಟಗ್ಯುಮೆನ್ಸ್ ಇರುತ್ತೆ, ಇಲ್ಲೆಲ್ಲ ಇರೋದು ಇಂಟಗ್ಯುಮೆಂಟ್ಸ್. ಇನ್ನರ್ ಇಂಟಗ್ಯುಮೆಂಟ್, ಔಟರ್ ಇಂಟಗ್ಯುಮೆಂಟ್, ಇದೆರಡು ಕವರ್ ಮಾಡೋದು ನ್ಯೂಸಿಲಸ್ ರೀಜನನ್ನು. ನ್ಯೂಸಿಲಸ್ ಒಳಗಡೆ ಇರೋದು ಎಂಬ್ರಿಯೋ ಸ್ಯಾಕ್. ವಾಟ್ ಈಸ್ ಅದರ್ ನೇಮ್ ಆಫ್ ಎಂಬ್ರಿಯೋ ಸ್ಯಾಕ್? ಫೀಮೇಲ್ ಗ್ಯಾಮೆಟೋಫೈಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಡೈಕಾಟ್ ಎಂಬ್ರಿಯೋ ವಿತ್ ದ ಹೆಲ್ಪ್ ಆಫ್ ಅ ಲೇಬಲ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಪ್ಲಿಮ್ಯೂಲ್ ರೀಜನ್ ಇದೆ, ಆ್ಯಂಡ್ ಇಲ್ಲಿ 2 ಕಾಟಿಲಿಡನ್ಸ್ ಇದೆ, ಆ್ಯಂಡ್ ಹೈಪೋಕೊಟೈಲ್ಸ್, ರಾಡಿಕಲ್ ಆ್ಯಂಡ್ ರೂಟ್ ಕ್ಯಾಪ್ ಇದೆ. ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಕೇಳಿದ್ದಾರೆ. ಅ ಟಿಪಿಕಲ್ ಡೈಕಾಟಿಲಿಡನ್ಸ್ ಎಂಬ್ರಿಯೋ, ಇಟ್ ಕನ್ಸಿಸ್ಟ್ ಆಫ್ ಎಂಬ್ರಿಯೋನಲ್ ಆಕ್ಸಸ್ ಆ್ಯಂಡ್ 2 ಕಾಟಿಲಿಡನ್ಸ್ ಇರುತ್ತೆ. ಒಂದು ಎಂಬ್ರಿಯೋನಲ್ ಆಕ್ಸಸ್ ಇರುತ್ತೆ, ಇದರಲ್ಲಿ 2 ಕಾಟಿಲಿಡನ್ಸ್ ಇರುತ್ತೆ. ದ ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದ್ರೆ, ದಿ ಪೋರ್ಷನ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್ ಅಬೋವ್ ದ ಲೆವೆಲ್ ಆಫ್ ಕಾಟಿಲಿಡನ್ಸ್ ಈಸ್ ದ ಎಪಿಕೊಟೈಲ್. ಸೊ ಇಲ್ಲಿ ಈ ಡಯಾಗ್ರಾಮಲ್ಲಿ ನೀವು ನೋಡಿದರೆ ಇಷ್ಟು ರೀಜನ್ಸಲ್ಲಿ ಇಷ್ಟು ರೀಜನ್ ಇದು ಎಬೋವ್ ಎಪಿಕೊಟೈಲ್, ಕೆಳಗಡೆ ಇರೋದು ಹೈಪೋಕೊಟೈಲ್. ಆಮೇಲೆ ಈ ಎಪಿಕೊಟೈಲ್ ವಿಚ್ ಟರ್ಮಿನೇಟ್ಸ್ ವಿತ್, ಇದರ ಟರ್ಮಿನಲ್ ಎಂಡಲ್ಲೇ ನಿಮಗೆ ಪ್ಲಿಮ್ಯೂಲ್ ಇರೋದು, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಸ್ಟೆಮ್ ಟಿಪ್. ನೆಕ್ಸ್ಟ್ ದ ಸಿಲಿಂಡ್ರಿಕಲ್ ಪೋರ್ಷನ್ ಬಿಲೋ ದ ಲೆವೆಲ್ ಆಫ್ ಕಾಟಿಲಿಡನ್ಸ್ ಈಸ್ ದ ಹೈಪೋಕೊಟೈಲ್. ಸೊ ಈ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಥರ ಇದೆ ಅಲ್ವಾ, ಅದು ಹೈಪೋಕೊಟೈಲ್. ದ್ಯಾಟ್ ಟರ್ಮಿನೇಟ್ಸ್ ಎಟ್ ಇಟ್ಸ್ ಲೋವರ್ ಎಂಡ್. ಲೋವರ್ ಎಂಡ್ ಆಫ್ ದಿಸ್ ದೇ ಹ್ಯಾವ್ ರಾಡಿಕಲ್ ಆರ್ ರೂಟ್ ಟಿಪ್ ಅಂತೇಳಿ ಕರೀತಾರೆ. ಆ್ಯಂಡ್ ಈ ರೂಟ್ ಟಿಪ್ ಕವರ್ಡ್ ವಿತ್ ದ ರೂಟ್ ಕ್ಯಾಪ್ ಅಂತೇಳಿ. ಕ್ಲಿಯರ್? ಇದನ್ನು ಡಿಸ್ಕ್ರೈಬ್ ಮಾಡಬೇಕು. ಅಗೇನ್ ಈ ಕ್ವಶನ್ ರಿಪೀಟ್ ಆಗಿದೆ. ವಾಟ್ ಈಸ್ ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳಿದರೆ, ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ಸ್ from the megaspore mother cell, that is called megasporogenesis. Always remember, genesis ಅಂದರೆ something
formation of megaspores from the megaspore mother cells. And then explain the development of 8 nucleated embryo sac in flowering plants ಅಂತಾರೆ. ಇವಾಗಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ, ದ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಎನಿ 4 ಔಟ್ಬ್ರೀಡಿಂಗ್ ಡಿವೈಸಸ್ ದಟ್ ಪ್ರಿವೆಂಟ್ ಆಟೋಗ್ಯಾಮಿ. ಆಲ್ರೆಡಿ ನಾವು ನೋಡಿದ್ದೀವಿ ಅದನ್ನು. ನೆಕ್ಸ್ಟ್ ಬಿ ಏನು ಕೇಳಿದ್ದಾರೆ, ವಾಟ್ ಈಸ್ ಅಪೋಮಿಕ್ಸಸ್ ಅಂತೇಳಿ, ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಇಟ್ಸ್ ಅ ಮೆಕ್ಯಾನಿಸಮ್ ಟು ಪ್ರೊಡ್ಯೂಸ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್ ಅಂತೇಳಿ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಫಾಲ್ಸ್ ಫ್ರೂಟ್ ಅಂತೇಳಿ, ಗಿವ್ ಎನ್ ಎಕ್ಸಾಂಪಲ್ನ. ಸೊ ಫಾಲ್ಸ್ ಫ್ರೂಟ್ ಅಂತ ಹೇಳಿದರೆ ಫ್ರೂಟ್ ಡೆವಲಪ್ ಫ್ರಮ್ ಥಲಾಮಸ್, ದಟ್ ಈಸ್ ಕಾಲ್ಡ್ ಫಾಲ್ಸ್ ಫ್ರೂಟ್ ಅಂತೇಳಿ. ನಾರ್ಮಲಾಗಿ ಫ್ರೂಟ್ಸು ಸೀಡಿಂದ ಡೆವಲಪ್ ಆಗುತ್ತೆ, ಅದರ್ ದ್ಯಾನ್ ದ ಸೀಡ್ ಡೆವಲಪ್ ಆಗಿದ್ದರೆ ಅದನ್ನು ಫಾಲ್ಸ್ ಫ್ರೂಟ್ ಅಂದರೆ ಮೇಯ್ನಾಗಿ ಥಲಾಮಸ್. ಎಕ್ಸಾಂಪಲಿಗೆ ಆ್ಯಪಲ್, ಸ್ಟ್ರಾಬೆರಿ, ಕ್ಯಾಶ್ಯೂಸ್. ಆಮೇಲೆ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್. ಇದನ್ನು ನಾವು ಆಲ್ರೆಡಿ ಡಿಸ್ಕ್ರೈಬ್ ಮಾಡಿದ್ದೀವಿ, ಸೊ ಒಂದು ಸಲ ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್.